ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಅಧಿಕಾರದ ಹಗ್ಗ ಜಗ್ಗಾಟ ಆರಂಭ ಆಗಬಹುದು ಅಂತ ಇದನ್ನು ಹತ್ತಿರದಿಂದ ನೋಡಿ ತಿಳ್ಕೊಂಡವ್ರು ಹೇಳ್ತಾ ಇದ್ದಾರೆ. ಹಿಂದೆನೇ ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ ನಾವು. ದೆಹಲಿಗೆ ಹೋಗಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಕ್ಟೋಬರ್ 31ರ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ ಅಂತ. ಅಕ್ಟೋಬರ್ 31 ಅದೇನು ಮಾಡ್ತಿರೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಮುಗೀತು, ಅಕ್ಟೋಬರ್ ಆರಂಭ ಆಗಿದೆ. ಈ ಮಧ್ಯದಲ್ಲಿ ಯಾರೂ ಕೇಳಿಲ್ಲ, ಏನೂ ಇಲ್ಲ. ಸಿದ್ದರಾಮಯ್ಯನವರ ಬಣದ ಸಿದ್ದರಾಮಯ್ಯನವರ ಆಪ್ತರು ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಮಾತಾಡಿದ್ರು. ದೆಹಲಿಯಲ್ಲೂ ಮಾತಾಡಿದ್ರು, ಬೆಂಗಳೂರಿನಲ್ಲೂ ಮಾತಾಡಿದ್ರು. ಅರ್ಧಕ್ಕರ್ಧ ಸಚಿವರ ಬದಲಾವಣೆ ಆಗುತ್ತೆ ಅಂದರು. ಸಿದ್ದರಾಮಯ್ಯನವರಿಗೆ ಬೇಕಾಗಿರುವುದು ಅದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಸಚಿವ ಸಂಪುಟ ಪುನರ್ರಚನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಆದರೆ ಅಧಿಕಾರ ಹಸ್ತಾಂತರ, ಅಧಿಕಾರ ಬದಲಾವಣೆಯ ಮಾತೇ ಬರೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಬೇಕಾಗಿಲ್ಲ, ನಥಿಂಗ್ ಡೂಯಿಂಗ್. ಅವರು ಸಚಿವ ಸಂಪುಟ ಪುನರ್ರಚನೆಗೆ ತಮ್ಮದೊಂದು ಅಡ್ಡಗಾಲು ಹಾಕ್ಕೊಂಡೇ ಕೂತ್ಕೊಂಡಿದ್ದಾರೆ. ಈಗ ಯಾಕೆ ಮಾಡ್ತೀರಿ ಅದನ್ನು? ನಾನು ಸಿ ಎಂ ಆದಮೇಲೆ ನನಗೆ ಬೇಕಾದಂತೆ ಸಚಿವ ಸಂಪುಟ ಮಾಡಿಕೊಳ್ತೀನಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಅಕ್ಟೋಬರು ಒಂದು ರೀತಿ ನವೆಂಬರ್ಗೆ ತಯಾರಿ ಅನ್ನುವ ರೀತಿಯಲ್ಲಿ ಹೋಗುತ್ತೇನೋ. ದೆಹಲಿ ಯಾತ್ರೆಗಳಾಗ್ತವೆ. ಹೈಕಮಾಂಡ್ನ ಮುಂದೆ ಮಧ್ಯಮ ಮಾರ್ಗ ಯಾವುದಾದ್ರೂ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ವಿ. ಇದೆರಡೂ ಬೇಡ ಅನ್ನೋದಾದರೆ ಕೆ ಎನ್ ರಾಜಣ್ಣ ಅವರೊಬ್ಬರು ರಾಜೀನಾಮೆ ಕೊಟ್ಟಿದ್ದಲ್ಲ, ವಜಾ ಮಾಡಿದ್ರಲ್ಲ ಸಚಿವ ಸಂಪುಟದಿಂದ. ಅವರ ಜಾಗಕ್ಕೆ ರಾಜೀನಾಮೆ ಕೊಟ್ಟಿರುವ ಶಾಸಕ ನಾಗೇಂದ್ರರನ್ನು ತಗೊಂಡು ಇಷ್ಟೇ ಈಗ ಹೀಗೆ ನಡೆಸ್ಕೊಂಡು ಹೋಗಿ ಅಂತ ಹೇಳಬಹುದು. ಹಂಗೆ ಒಂದು ವೇಳೆ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೋತಾರ? ಗೊತ್ತಿಲ್ಲ. ಕೂತ್ಕೊಳ್ಳೋದಿಲ್ಲ ಅಂತ ಈಗಲೇ ನಾವು ಹೆಂಗೆ ಹೇಳೋಕ್ಕಾಗತ್ತೆ? ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಸಿದ್ದರಾಮಯ್ಯ ಬಣದವ್ರು ಹೇಳಿದ್ರೆ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಎಲ್.ಆರ್. ಶಿವರಾಮೇಗೌಡರು ಹೇಳೋದು. ಜೊತೆಗೆ ರಂಗನಾಥ್, ಕುಣಿಗಲ್ ಶಾಸಕ ರಂಗನಾಥ್ ಅವರು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗುತ್ತೆ ಅಂತಾರೆ. ಕುಣಿಗಲ್ ರಂಗನಾಥ್, ಎಲ್.ಆರ್. ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದ್ರಲ್ಲಿ ನಮಗೆ ವಿಶ್ವಾಸ ಇದೆ ಅಂದರು. ಕೇಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದನ್ನು ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ. ಡಿ ಕೆ ಶಿವರು ಸಿ ಎಂ ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಡಿ ಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ನಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದರು. ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಮಾಹಿತಿ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ 140 ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ, ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ. ಏನು ರೈಸಿಂಗ್ ಸ್ಟಾರ್ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅನ್ನೋದು ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ 100%. ಏನೇನು ನೋಡಿ, ಕೃಷಿ ಇದ್ದಂಗೆ ರಾಜಕೀಯ. ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡ್ತೀರಿ, ಅಷ್ಟೇ ರಿವಾರ್ಡ್ಸ್ ಬರುತ್ತೆ. ಅದನ್ನು ನಾನು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ. ಅದನ್ನು ಹೈಕಮಾಂಡ್ ಅವ್ರ ನಿರ್ಧಾರ ತೆಗೆದುಕೋಬೇಕು. ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ. ಇದೆಲ್ಲ ಚರ್ಚೆ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಮುಂದಿನ 2.5 ವರ್ಷ ಮುಖ್ಯಮಂತ್ರಿ ಆಗಿರುವ ಮಾತಾಡುವಾಗ ನೋಡಿ, ನೀವು ಅಬ್ಸರ್ವ್ ಮಾಡಿ ಅವರ ಮಾತುಗಳನ್ನು. ಯಾವ ಸಂದೇಶವನ್ನು ಎಲ್ಲೆಲ್ಲಿ ಕೊಡಬೇಕು ಅಲ್ಲಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು. ಕನ್ನಡದಲ್ಲಿ ಮಾಧ್ಯಮಗಳು ಕರ್ನಾಟಕದಲ್ಲಿ ಎಷ್ಟು ಸಲ ಕೇಳಿದ್ರು ಸಿದ್ದರಾಮಯ್ಯನವರು ಆ ವಿಷಯದ ಬಗ್ಗೆ ಇದಮ್ಮಿತ್ತಮ್ ಅಂತ ಮಾತಾಡಿರಲಿಲ್ಲ. ದಿಲ್ಲಿಲಿ ಮಾತಾಡಿದ್ರು ಅವರು, ದೆಹಲಿ ಮಾಧ್ಯಮಕ್ಕೆ ಮಾತಾಡಿದ್ರು, ನ್ಯಾಷನಲ್ ಮೀಡಿಯಾಗೆ ಮಾತಾಡಿದ್ರು. ಮೆಸೇಜ್ ಟು ಹೈಕಮಾಂಡ್. ಅದಾದ ನಂತರ ಕನ್ನಡ ಮಾಧ್ಯಮಗಳಿಗೆ ಮಾತಾಡಿದ್ರು,
ಕರ್ನಾಟಕದ ಜನರಿಗೆ ಸಂದೇಶ. ಈಗ ನಾಳೆ ಜಂಬೂ ಸವಾರಿ ಇದೆ. ದಸರಾ ಈಗಾಗಲೇ ಉದ್ಘಾಟನೆ ಆಗಿದೆ ಬಾನು ಮುಷ್ತಾಕ್ ಅವರಿಂದ. ನಾಳೆ ಜಂಬೂ ಸವಾರಿಯು ಮುಖ್ಯಮಂತ್ರಿಗಳು ಏನು ಅಂಬಾರಿ ಹೊತ್ತ ಆನೆಗೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಜಂಬೂ ಸವಾರಿ ಶುರುವಾಗುತ್ತೆ. ಚಾಮುಂಡಿ ತಾಯಿಗೆ, ಅಂಬಾರಿಯಲ್ಲಿ ಕುಳಿತಂಥ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವಾರಿ ಶುರುವಾಗತ್ತು. ಈ ರಾಜಕಾರಣದ ಅತ್ಯುತ್ಸಾಹಿಗಳು ಈ ಸಲ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆ ಮಾಡ್ತಾರೆ, ಮುಂದಿನ ಸಲ ಯಾರು, ಈ ಥರದ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಇಡ್ತಾರೆ. ಮುಂದಿನ ಸಲನೂ ನಾನೇ ಮಾಡ್ತೀನಿ ಅಂದರು ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯಾಗಿ ಇನ್ನೂ 2.5 ವರ್ಷ ಇರ್ತೀನಿ, ಮುಂದಿನ ವರ್ಷವೂ ನಾನೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು, ಐ ಹೋಪ್ ಮಾಡ್ತೀನಿ. 2ನೇ ಸಲ CM ಆಗಲ್ಲ ಅಂದಿದ್ರು, CM ಕೂಡ ಆಗಿದ್ದೀನಿ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ ಅಂತ ಮಾತಾಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂದರು. ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು, BJPಯವ್ರಿಗೆ ವಸ್ತುಸ್ಥಿತಿ ಗೊತ್ತಿಲ್ಲ ಅಂತ. HC ಮಹದೇವಪ್ಪನವರು ಅಲ್ಲೇ ಇದ್ದರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು. ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂತ ಅವರೇ ಹೇಳಿದ ಮೇಲೆ ಮತ್ತ್ಯಾಕೆ ಚರ್ಚೆ ಅಂದರು ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಯಾಕೆ ಮಾಡಬಾರ್ದು? ಐ ಹೋಪ್ ಸೋ. ಐ ಹೋಪ್ ಸೋ. ಹೌದು. ಈಗ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆದೆ. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು, ಬಜೆಟ್ ಮಂಡಿಸಲ್ಲ ಅಂತಂದರು, ಬಜೆಟು ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಇನ್ನೂ 2.5 ವರ್ಷ ಇರ್ತೀನಿ. ಭಾಳ ಜನ ಹೇಳ್ತಾ ಇರ್ತಾರೆ, ಯಾಕಂದರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆ ಥರ. ನಾನೇನು ಹೇಳಿದ್ದೀನಿ ಅಂತಂದರೆ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ, ಯಾಕಂದರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವ್ರಿಗೆ. ಅದು ಅವರು ವೈಯಕ್ತಿಕ ಹೇಳಿಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಲಿ ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ಇಸ್ ಫೈನಲ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದೆ ಹೊರಿತಾರೆ. ಹೇಳಿದ್ರಲ್ಲ ಅವರೇನೆ, ನಾನೇ 5 ವರ್ಷ ಮಾಡ್ತೀನಿ. ಥ್ಯಾಂಕ್ ಯು. ಸಿದ್ದರಾಮಯ್ಯನವರು ತಮ್ಮ ತವರು ಜಿಲ್ಲೆ ಮೈಸೂರಿಗೆ ಹೋದರು. ನಾಳೆ ಅದ್ದೂರಿ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡ್ತಾರೆ. ಮೈಸೂರಿನಲ್ಲಿ ಅಫ್ಕೋರ್ಸ್ ಎಲ್ಲ ಕಡೆನೂ ಇವತ್ತು ಆಯುಧ ಪೂಜೆ, ಅರಮನೆಯಲ್ಲೊಂದು ವಿಶೇಷ ಸಂಭ್ರಮ ಇತ್ತು. ಆಯುಧ ಪೂಜೆಯ ಸಡಗರ, ರಾಜ ಪರಂಪರೆ ಸಂಪ್ರದಾಯ ಮತ್ತೆ ಮುಂದುವರ್ಕೊಂಡು ಬಂತು. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಕೊಡಗು ಮೈಸೂರಿನ ಸಂಸದರು ಕೂಡ 2ನೇ ಸಲ ಸಂಸದರಾದ ನಂತರ ಈ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇರೋದು. ಒಟ್ಟು 10ನೆಯ ಸಲ ಇವರು ನವರಾತ್ರಿ ಪೂಜೆ ಮಾಡ್ತಾ ಇರೋದು. ಬೆಳಗ್ಗೆ 6 ಗಂಟೆಗೆ ಚಂಡಿ ಹೋಮದಿಂದ ಕಾರ್ಯಕ್ರಮಗಳು ಶುರುವಾದವು. ಆಯುಧ ಪೂಜೆ ಆರಂಭ ಬೆಳಗ್ಗೆ 7:15 7:42 ಮಧ್ಯದಲ್ಲಿ ಪಟ್ಟದ ಕತ್ತಿ ಸೇರಿದಂತೆ ಅರಸರ ಖಾಸ ಆಯುಧಗಳಿಗೆ ಅರಮನೆಯಲ್ಲಿ ಪೂಜೆ ಆಯಿತು. ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಆಯುಧಗಳನ್ನು ತಗೊಂಡು ಬಂದು ಪೂಜೆ ಮಾಡಿದ್ರು. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಒಂಟೆ, ಅರಮನೆಯ ಕಾರುಗಳು ಎಲ್ಲವಕ್ಕೂ ಪೂಜೆ ಆಯಿತು. ರಾಜವಂಶಸ್ಥರ ಭಾಗಿಯಾಗಿದ್ದರು. ಬೆಳಗ್ಗೆ 10:35ಕ್ಕೆ ಕಲ್ಯಾಣ ಮಂಟಪದಲ್ಲಿ ಅರಸರ ಪಟ್ಟದ ಕತ್ತಿ ಸೇರಿದಂತೆ ಆಯುಧಗಳಿಗೆ ಮತ್ತೊಮ್ಮೆ ಪೂಜೆ ಆಯಿತು. ಸವಾರಿ ತೊಟ್ಟಿಯಲ್ಲಿ ಪಟ್ಟದ ಆನೆ ಶ್ರೀಕಂಠ, ನಿಶಾನೆ ಆನೆ ಧನಂಜಯ, ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಒಂಟೆ ಮತ್ತು ಅರಮನೆಯ ರಾಜವಂಶಸ್ಥರು ಬಳಸುವಂಥ ವಾಹನಗಳಿಗೆ ಪುಷ್ಪಾರ್ಚನೆ ಆಯಿತು. ಯದುವೀರ್ ಒಡೆಯವರವರು ಬಂಗಾರ ಬಣ್ಣದ ರಾಜಪೋಷಾಕ್ನಲ್ಲಿ ಕಂಗೊಳಿಸ್ತಾ ಇದ್ರು. ನಾಳೆ ಐತಿಹಾಸಿಕ ಜಂಬೂ ಸವಾರಿ. ಅಭಿಮನ್ಯು 6ನೆಯ ಸಲ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತಂಥ, ತಾಯಿ ಚಾಮುಂಡೇಶ್ವರಿಯನ್ನು ಕೂರಿಸಿಕೊಂಡಂಥ ಬಂಗಾರದ ಅಂಬಾರಿಯನ್ನು ಹೊತ್ತು ಸಾಕ್ತಾನೆ. ಆ ರಾಜಗಾಂಭೀರ್ಯದಿಂದ ಅಂಬಾರಿಯನ್ನು ಹೊತ್ತು ನಾಳೆ ಅಭಿಮನ್ಯು ಸಾಕ್ತಾನೆ. ಇವತ್ತಿನ ಸಂಭ್ರಮವನ್ನು ನೋಡ್ತಾ ಇದ್ದೀರಿ. ಇವತ್ತು ಫಾರ್ ದ ಫಸ್ಟ್ ಟೈಮ್
ಮೈಸೂರು ದಸರಾ ಸಂದರ್ಭದಲ್ಲಿ ಏರ್ ಶೋ ನಡೀತು ಸೂರ್ಯಕಿರಣ್ ತಂಡದಿಂದ. 9 ಸೂರ್ಯಕಿರಣ್ ಜೆಟ್ಗಳು ಕಣ್ಣು ತುಂಬಿಕೊಳ್ಳುವಂತೆ ಏರ್ ಶೋ ಕೊಟ್ಟು ಕನ್ನಡದಲ್ಲಿ ಕಮೆಂಟ್ರಿ ಕೊಟ್ಟಿದ್ದು ಒಂದು ವಿಶೇಷ ಆಕರ್ಷಣೆ. ಕನ್ನಡದಲ್ಲಿ ಕಮೆಂಟ್ರಿ ಲೆಫ್ಟಿನೆಂಟ್ ಕಮಲ್ ಸಂಧು ಬನ್ನಿ ಮಂಟಪದಲ್ಲಿ ಏರ್ ಶೋ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಸಿದ್ದರಾಮಯ್ಯನವರು ದಸರಾ ಶುಭಾಶಯ ಕೋರಿದ್ದಾರೆ. ಇನ್ನೊಂದು ಕಡೆ ದಸರಾ ಆನೆಗಳನ್ನು ತೆಗೆದುಕೊಂಡು ಬಂದಿರುವಂಥ ಕಾವಾಡಿಗರ ಕುಟುಂಬಗಳವರಿಗೆ ಅದೊಂದು ಊಟ ಹಾಕೋದೊಂದು ಪದ್ಧತಿ ಇದೆ. ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿರ್ತಾರೆ. ಆ್ಯಕ್ಚುಲಿ ಗೌರವಪೂರ್ವಕವಾಗಿ ಅವರಿಗೆ ಹೊಟ್ಟೆ ತುಂಬ ತಿಂಡಿ ಹಾಕಿ ಉಡುಗೊರೆಗಳನ್ನು ಕೊಟ್ಟು ಸನ್ಮಾನಿಸುವಂಥ ಕಾರ್ಯಕ್ರಮ. ಶೋಭಾ ಕರಂದ್ಲಾಜೆ ಅವರಿದ್ದರು, ಪ್ರತಾಪ್ ಸಿಂಹ ಅವರಿದ್ದರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರಿಬ್ಬರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ರಾಜ್ಯದ ಜನರಿಗೆ ದಸರಾ ಶುಭಾಶಯ ಹಾರೈಸಿದರು. ಅದರ ಜೊತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಕಾವೇರಿ ಆರತಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ, ಅದನ್ನು ಮುಂದುವರಿಸುವ ಶಕ್ತಿಯನ್ನು ಚಾಮುಂಡೇಶ್ವರಿ ನಮಗೆ ಕೊಡಲಿ ಅಂತ ಕೇಳಿಸ್ಕೊಳ್ಳಿ. ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು. ನಾಳೆ ಜಂಬೂ ಸವಾರಿ ಇದೆ, ಟಾರ್ಚ್ ಲೈಟ್ ಪರೇಡ್ ಇದೆ, ಎರಡು ಮುಗಿಸ್ಕೊಂಡು ಬರ್ತೀನಿ ನಾನು. ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ದಸರಾ ಹಬ್ಬ ನಾವೆಲ್ಲ ಕರ್ನಾಟಕ ರಾಜ್ಯದ ಜನತೆಗೆ, ಈ ದೇಶದಲ್ಲಿರೋಂಥ ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಕಾರ್ಖಾನೆಗಳಿರ್ಬೋದು, ವಾಹನಗಳಿರ್ಬೋದು, ಚಾಲನೆ ಮಾಡೋಂಥ ವೃತ್ತಿ ಇಟ್ಕೊಂಡಿರೋರು, ರೈತರು, ಅವರ ಬದುಕಿನಲ್ಲಿ ಕೂಡ ಎಲ್ಲ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಪ್ರಾರ್ಥನೆಯನ್ನು ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ಇಲ್ಲಿ ಕಾವೇರಿ ಆರತಿ ಕೂಡ ಭಾಳ ಸುಗಮವಾಗಿ ನಮ್ಮ ಎಲ್ಲ ಭಾಳ ಯಶಸ್ವಿಯಾಗಿ ನಡೆದಿದೆ. ಅದನ್ನು ಮುಂದುವರಿಸುವಂಥ ಶಕ್ತಿ ಸಿಕ್ಕಲಿ ನಮ್ಮ ಜೀವನಾಡಿ, ನಮ್ಮ ರಾಜ್ಯದವ್ರಿಗೆ. ಮುಂದಿನ ಸುದ್ದಿ ಬ್ರೇಕ್ಗಿಂತ ಮುಂಚೆ ದಸರಾ ಸಂಭ್ರಮದ ಸುದ್ದಿಯ ಜೊತೆಗೆ ಧರ್ಮಸ್ಥಳದೊಂದು ಸುದ್ದಿ. ತಲೆಬುರುಡೆ ಏನು ಸುದ್ದಿ ಆಯ್ತಲ್ಲ, ಫಸ್ಟ್ ಚಿನ್ನಯ್ಯ ತಗೊಂಡು ಬಂದಿದ್ದು. 100 ಕೊಲೆಗಳು, ಅತ್ಯಾಚಾರಗಳು ನಡೆದಿದ್ದಾವೆ, ಹೆಣಗಳನ್ನು ಹೂತಿದ್ದಾರೆ. ಹಾಗೆ ಹೂಳಲಾದ ಶವವೊಂದರ ತಲೆಬುರುಡೆ ಅಂತ ಆತ ತೆಗೆದುಕೊಂಡು ಬಂದಿದ್ದ. ಸುಪ್ರೀಂ ಕೋರ್ಟಿಗೆ ಅದರ ಫೋಟೋ ಕೊಟ್ಟಿದ್ದ. ಇವರು ಪ್ಲ್ಯಾನ್ ತಲೆಬುರುಡೆನೇ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗೋದಿತ್ತು. ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹಂಗಾಮಾಗಬೇಕು ಅಂತ ಆ ದೃಶ್ಯಗಳು ಬಂದಿದ್ರೆ ಏನಂತೀರಿ ನೀವು? ಸುಪ್ರೀಂ ಕೋರ್ಟ್ನಲ್ಲಿ ಯಾರೋ ಚೀಲ್ದಿಂದ ತೆಗೆದು ತಲೆಬುರುಡೆ ಮುಂದಿಟ್ಟಿದ್ದು ದೃಶ್ಯಗಳು ಬಂದಿದ್ರೆ ಹೆಂಗಿರ್ತಿತ್ತು? ಬಟ್ ಪ್ರಜ್ಞಾವಂತ ವಕೀಲರು ಉಗಿದು ಹೊರಗೆ ಕಳಿಸಿದ್ರು ಅವ್ರನ್ನ. ಹೀಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಅವರ ಅರ್ಜಿಯನ್ನು ಪ್ರಜ್ಞಾವಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳೇ ಉಗಿದು ಕಳಿಸ್ಬಿಟ್ರು. ಈಗ FSLನ ರಿಪೋರ್ಟು SITಗೆ ಬಂದಿದೆ. ಚಿನ್ನಯ್ಯ ತೆಗೆದುಕೊಂಡು ಬಂದದ್ದು 40 ವರ್ಷದ ಪುರುಷನ ಶವ ಅದು ಅಂತ. ಬಂಗ್ಲೆಗುಡ್ಡದಿಂದ ತಗೊಂಡು ಬಂದಿದ್ದು ಅಂತ ಆಮೇಲೆ ತನಿಖೆಯಲ್ಲಿ ಗೊತ್ತಾಯಿತು. ತಗೊಂಡು ಬಂದವನು ಚಿನ್ನಯ್ಯ ಅಲ್ಲ. ಚಿನ್ನಯ್ಯನ ಗೊತ್ತೂ ಇರಲಿಲ್ಲ ಅದು ಎಕ್ಸಾಕ್ಟಾಗಿ ಎಲ್ಲಿಂದ ತಂದಿದ್ದಾರೆ ಅಂತ. ವಿಠ್ಠಲಗೌಡ ತಗೊಂಡು ಬಂದಿದ್ದು. ವಿಡಿಯೋ ಮಾಡ್ಕೊಂಡು ಚೀಲಕ್ಕೆ ತುಂಬಿಕೊಂಡು ಚಿನ್ನಯ್ಯ ಸೀನ್ನಲ್ಲೇ ಇರಲಿಲ್ಲ. ಅದನ್ನು ಚಿನ್ನಯ್ಯನ ಕೈ ಕೊಟ್ಟಿದ್ದು ಬೆಂಗಳೂರಿನಲ್ಲಿ. ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ ರಿಟ್ನಲ್ಲಿ ಅದು ಹೆಂಗೆ ಸುಪ್ರೀಂ ಕೋರ್ಟ್ಗೂ ಹಸಿ ಸುಳ್ಳು ಹೇಳಿದ್ರು ಅಂದರೆ, ಚಿನ್ನಯ್ಯ ರಹಸ್ಯವಾಗಿ ಯಾರಿಗೂ ಗೊತ್ತಾಗದಂತೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಬುರುಡೆ ತಗೊಂಡು ಬಂದಿದ್ದಾನೆ ಸಾಕ್ಷ್ಯವಾಗಿ ಅಂತ ಸುಪ್ರೀಂ ಕೋರ್ಟಿಗೆ ಸುಳ್ಳು ಹೇಳಿತ್ತು. SIT ಇನ್ವೆಸ್ಟಿಗೇಷನ್ನಲ್ಲಿ ತಂದು ಕೊಟ್ಟಿದ್ದು ವಿಠ್ಠಲಗೌಡ ತಂದು ಜಯಂತ್ ಕೈ ಕೊಟ್ಟಿದ್ದು, ಜಯಂತ್ ಅದನ್ನು ಬೆಂಗಳೂರಿಗೆ ತಗೊಂಡು ಬಂದು ಚಿನ್ನಯ್ಯನ ಕೈ ಕೊಟ್ಟಿದ್ದು ಅಂತ SIT ತನಿಖೆಯಲ್ಲಿ ಬಹಿರಂಗವಾಗಿದೆ. ಈಗ FSL ರಿಪೋರ್ಟ್ ಸಲ್ಲಿಕೆಯಾಗಿದೆ SITಗೆ. ಇದು 40 ವರ್ಷದ ಪುರುಷನ ಶವ. ಅದರ ಜೊತೆಗೆ ಚಿನ್ನಯ್ಯ ತೋರಿಸಿದ್ದ 6ನೆಯ ಸ್ಪಾಟ್ನಲ್ಲಿ 25 ಮೂಳೆಗಳು ಸಿಕ್ಕಿದ್ವು. 25 ಮೂಳೆಗಳು. ಅವು ಕೂಡ 35 ವರ್ಷದ ಪುರುಷನ ಮೂಳೆ 6ನೆಯ ಸ್ಪಾಟ್ನಲ್ಲಿ ಸಿಕ್ಕಿದ್ದು. ಪಾಯಿಂಟ್ ನಂಬರ್ 11A ಹತ್ರ 11ನೇ ಪಾಯಿಂಟನ್ನು ಈತ ತೋರಿಸಿರ್ತಾನೆ. ಒಂದು ಫೈನ್ ಡೇ ಬೆಳಗ್ಗೆ ಬಂದು ಎಲ್ಲ ಅಗಿಯುವಿಕೆ ನಡೀತಾ ಇರುವಾಗಲೇ ಇಲ್ಲಿ ಬೇಡ ಒಳಗಡೆ ಬನ್ನಿ ಕಾಡಲ್ಲಿ ತೋರಿಸ್ತೀನಿ ಅಂಥೇಳಿ ಕಾಡು ಒಳಗೆ ಕರ್ಕೊಂಡು ಹೋಗಿ ಒಂದು ಅಸ್ಥಿ ಪಂಜರವನ್ನು ತೋರಿಸ್ತಾನೆ. ಅದನ್ನು ಆವಾಗಲೇ ಹೇಳಿದ್ದೆ ನಾನು, ಆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅನ್ನುವಂಥವನು ಗುರುತಿಸಿ
ಆತ ನೋಡ್ಕೊಂಡು ಬಂದು ಜಾಗ ಮಾರ್ಕ್ ಮಾಡಿ ಅದನ್ನು ರಾತ್ರಿ ಕರ್ಕೊಂಡು ಬಂದು ಚಿನ್ನ ಹಿಂಗೆ ಹೇಳಿ ಬೆಳಗ್ಗೆ ತೋರ್ಸಕ್ಕೆ ಹೇಳಿದ್ದು. ಅದು ಕೂಡ ಪಾಯಿಂಟ್ ನಂಬರ್ 11A ಸಿಕ್ಕಂಥ ಅಸ್ಥಿಪಂಜರ 30ರಿಂದ 39 ವರ್ಷದ ಒಳಗಿನ ಪುರುಷನದ್ದು ಅಂತ ಅದು ಕೂಡ ಬಂತು. ಅಲ್ಲಿಗೆ 100 ಅತ್ಯಾಚಾರ, 100 ಕೊಲೆಗಳು, 100 ಶವಗಳನ್ನು ಹೂತಿರುವುದು, ಸಿಕ್ಕಿರುವ ಮೂಳೆಗಳು, ಅಸ್ಥಿಪಂಜರಗಳ ಪೈಕಿ ಯುವತಿಯರು, ಬಾಲಕಿಯರು, ಮಹಿಳೆಯರು ಹೋಗಲಿ, ವೃದ್ಧೆಯರದ್ದು ಕೂಡ ಒಂದು ಇಲ್ಲ ಅಂತ. ಎಲ್ಲವೂ ಗಂಡಸರದ್ದೇ. ಈಗ ಆ ಮೂಳೆಗಳ ಮೇಲೆ ಯಾವುದೇ ಏಟಿನ ಗುರುತಿಲ್ಲ. ಆದ್ದರಿಂದ ಹೊಡೆದು ಬಡಿದು ಮೂಳೆ ಮುರಿಯೋಂಗೆ ಹೊಡೆದು ಸತ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ. ವಿಷ ಸೇವಿಸಿರಬಹುದಾ ಅನ್ನುವುದು ಗೊತ್ತಾಗುತ್ತಾ ಅಂತ FSLನವರು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾರಂತೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರಂತೆ. ನ್ಯೂಸ್ ಅವರ್ನಲ್ಲಿ ಏಷ್ಯಾ ಕಪ್ ಟೂರ್ನಮೆಂಟ್ ಮುಗಿದು ಭಾರತ ಫೈನಲನ್ನು ಗೆದ್ದು ಪಾಕಿಸ್ತಾನದ ವಿರುದ್ಧ ಫೈನಲನ್ನು ಗೆದ್ದು ಪಾಕಿಸ್ತಾನದ ವಿರುದ್ಧ ಆಡಿದ 3 ಮ್ಯಾಚ್ಗಳಲ್ಲಿ ಗೆದ್ದು ಚಾಂಪಿಯನ್ ಆಗಿ 4 ದಿನಗಳ ನಂತರ ಟ್ರೋಫಿ ವಿಷಯ ಬಗೆಹರಿದಂಗಾಯಿತು. ಅವತ್ತೇನೇನಾಯಿತು ನೋಡಿದ್ರಿ ನೀವು? ಫೈನಲ್ ಮ್ಯಾಚ್ ಇದ್ದ ದಿವಸ ಭಾನುವಾರ ಭಾರತ ಭಾಳ ಈಸಿಯಾಗಿ, ಮೊದಲು ಟಫ್ ಅನ್ಸಿತ್ತು ಮ್ಯಾಚು, ಒಂದೇ ವಿಕೆಟ್ ಕಳ್ಕೊಂಡು ಪಾಕಿಸ್ತಾನ ಆಡ್ತಾ ಇದ್ದ ರೀತಿ ನೋಡಿದ್ರೆ ಫೈನಲ್ ಮ್ಯಾಚ್ ಪಾಕಿಸ್ತಾನನೇ ಗೆಲ್ತಪ್ಪ ಅನ್ನೋ ಸಿಚುವೇಷನ್ನೇ ಇತ್ತು. ಸ್ಪಿನ್ನರ್ಗಳು ಬಂದು ಮ್ಯಾಚಿನ ದಿಕ್ಕೆ ಬದಲಿಸ್ಬಿಟ್ರು. 34 ರನ್ ಗಳಿಸುವಷ್ಟರಲ್ಲಿ 9 ವಿಕೆಟ್ ಪಾಕಿಸ್ತಾನ ಕಳ್ಕೊಂಡಿತು. ಅದಾದ ಮೇಲೆ ಲಾಸ್ಟ್ ಓವರ್ನಲ್ಲಿ ಭಾರತ 5 ವಿಕೆಟ್ ಕಳ್ಕೊಂಡು ಗುರಿಯನ್ನು ತಲುಪಿತು. ವಿ ಆರ್ ದ ಚಾಂಪಿಯನ್ಸ್. ಮ್ಯಾಚ್ ಮುಗಿದ ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ. ಅಲ್ಲಿ ಟ್ರೋಫಿ ಕೊಡೋದಕ್ಕೆ ಬಂದವರು ನಖ್ವಿ ಸಾಹೇಬರು, ಮೊಹಸೀನ್ ನಖ್ವಿ. ಅವರು PCB ಅಧ್ಯಕ್ಷರು, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಒಂದಿದೆ, ಅದಕ್ಕೂ ಅಧ್ಯಕ್ಷರು. ನಿಯಮದ ಪ್ರಕಾರ ಅವರು ಟ್ರೋಫಿ ಕೊಡಬೇಕು. ಅವರು ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳ ಸಚಿವ. ಭಾರತದ ವಿರುದ್ಧದ ಹೇಳಿಕೆಗಳು, ನಿಲುವುಗಳು ಎಲ್ಲವನ್ನೂ ನೋಡಿದ್ದ ಭಾರತದ ತಂಡ ನಾವು ಅವ್ರ ಹತ್ರ ಟ್ರೋಫಿ ತಗೊಳ್ಳಲ್ಲ ಅಂತ ನಿರ್ಧಾರ ಮಾಡ್ತು. ಭಾಳ ನಾಟಕೀಯವಾಗಿತ್ತು ಬಿಡಿ, ಗ್ರೌಂಡಿನಲ್ಲಿ ಏನೇನಾಯಿತು ಅನ್ನುವಂಥದ್ದು ನೀವು ಕೂಡ ನೋಡಿದ್ದೀರಿ. ಒಂದು ಅರ್ಧ ಗಂಟೆ ನಿಂತ್ಕೊಂಡೇ ಇದ್ದರು ಪ್ರೈಸ್ ಕೊಡೋರು. ಇಂಡಿಯನ್ ಟೀಮು ಈ ಕಡೆ ತನ್ನ ಪಾಡಿಗೆ ತಾನು ಒಂದು ಆ ಸ್ಟೇಜ್ನಿಂದ ಒಂದು 200-300 ಮೀಟರ್ ದೂರ ಇರಬೇಕದು. ಮೊಬೈಲ್ ನೋಡ್ತಾ ತಮ್ಮ ಪಾಡಿಗೆ ತಾವು ಕೂತ್ಕೊಂಡಿದ್ರು. ಕಾಯುವಷ್ಟು ಕಾದು ಮೊಹಸಿನ್ ನಖ್ವಿ ಸುಮ್ಮನೆ ಹೋಗಿದ್ರೆ ನಡೀತಿತ್ತು. ಟ್ರೋಫಿ ತಗೊಂಡು ಹೋಗ್ಬಿಟ್ರು. ಗೆದ್ದ ತಂಡಕ್ಕೆ ಸಿಗಬೇಕಾಗಿದ್ದ ಇದೇ ಟ್ರೋಫಿ ತಗೊಂಡು ಹೋಗ್ಬಿಟ್ರು ಅಣ್ಣವರು. ಗೆದ್ದ ತಂಡಕ್ಕೆ, ಚಾಂಪಿಯನ್ಗಳಿಗೆ ಸಿಗಬೇಕಾದ ಟ್ರೋಫಿ ತಗೊಂಡು ಹೋಗ್ಬಿಟ್ರು. ಅದಾದ ನಂತರ ಜೋರು ಚರ್ಚೆ ಆಯಿತು. ಇವತ್ತು ಝೂಮ್ ಮೀಟಿಂಗ್ ಆಯ್ತಂತೆ ಆ ವಿಷಯದ ಬಗ್ಗೆ. ನಿನ್ನೆ ರಾತ್ರಿ ಆಗಿತ್ತು. ಭಾರತದ ಕ್ರಿಕೆಟ್ ಬೋರ್ಡ್ನಿಂದ 3 ಜನ ಇದ್ದರು. BCCI ಉಪಾಧ್ಯಕ್ಷ ರಾಜೀವ್ ಶುಕ್ಲಾ, BCCI ಸೆಕ್ರೆಟರಿ ದೇವಜಿತ್ ಸೈಕಿಯಾ ಮತ್ತು BCCIನ ಮಾಜಿ ಖಜಾಂಚಿ ಆಶೀಶ್ ಶೇಲರ್ ಇದ್ದರು. 3 ಜನ. ನೀಡ್ಲೆಸ್ ಟು ಸೇ, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಮೊಹಸಿನ್ ನಖ್ವಿ ಕೂಡ ಝೂಮ್ ಮೀಟಿಂಗ್ನಲ್ಲಿದ್ದರು. ಸಮಾಜ್ ಹಾಡಿಸಿದ್ದಾರೆ. ರಾಜೀವ್ ಶುಕ್ಲಾ BCCI ಉಪಾಧ್ಯಕ್ಷರು ಹೇಳಿದ್ರಂತೆ, ಭಾರತ ತಂಡಕ್ಕೆ ತಕ್ಷಣ ಏಷ್ಯಾ ಕಪ್ ಟ್ರೋಫಿಯನ್ನು ಹಸ್ತಾಂತರಿಸಬೇಕು. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಮುಖ್ಯಸ್ಥರು ವಿನಾಕಾರಣ ಇದನ್ನು ಕ್ಷುಲ್ಲಕ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಈ ವಿಷಯ ಇನ್ನು ಮುಂದೆ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಇದು ಭೌಗೋಳಿಕ ಮತ್ತು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಈ ಟ್ರೋಫಿ ಮೊಹಸಿನ್ ನಖ್ವಿ ಅವರದ್ದಲ್ಲ, ACCಯ ಆಸ್ತಿ ಇದು. ಟೀಮ್ ಇಂಡಿಯಾ ನಖ್ವಿಯಿಂದ ಟ್ರೋಫಿ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿತು. ಅಂದಮೇಲೆ ದುಬೈ ಕ್ರಿಕೆಟ್ ಮಂಡಳಿಗೆ ಅದನ್ನು ಕೊಡಬೇಕಾಗಿತ್ತು. ನಮ್ಮ ಒತ್ತಾಯ ಅದೇ ಆಗಿತ್ತು. ಆದರೆ ನಖ್ವಿ ದುಬೈ ಕ್ರಿಕೆಟ್ ಮಂಡಳಿಗೆ ಅದನ್ನು ಕೊಡದೆ ತಾವೇ ತಗೊಂಡು ಹೋದರು.
ಫೈನಲ್ ಪಂದ್ಯದ ರಾತ್ರಿ ಅಂಥದ್ದೊಂದು ಹೈ ಡ್ರಾಮಾದ ಅವಶ್ಯಕತೆ ಇರಲಿಲ್ಲ. ಟ್ರೋಫಿ ಹಸ್ತಾಂತರಕ್ಕೆ ಕೌನ್ಸಿಲ್ ಪ್ರೋಟೋಕಾಲ್ ಏನಿದೆಯೋ ಅದನ್ನು ಮೊಹಸಿನ್ ನಖ್ವಿ ಅನುಸರಿಸಬೇಕು ಅಂತ ರಾಜೀವ್ ಶುಕ್ಲಾ ಹೇಳಿದ್ರು. ಅವರು BCCIನ ಉಪಾಧ್ಯಕ್ಷರು. ಇನ್ನು ದೇವಜಿತ್ ಸೈಕಿಯಾ ಅವರು BCCIನ ಸೆಕ್ರೆಟರಿ. ಅವ್ರು ಹೇಳಿದ್ರು ACC ಅಧ್ಯಕ್ಷ ನಖ್ವಿ ನಡೆ ಕ್ರೀಡಾ ಮನೋಭಾವಕ್ಕೆ ವಿರುದ್ಧವಾಗಿದೆ. ACC ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್. ಕ್ರೀಡಾ ಮನೋಭಾವಕ್ಕೆ ವಿರುದ್ಧವಾಗಿದೆ. ಈ ಘಟನೆ ಏಷ್ಯನ್ ಕ್ರಿಕೆಟ್ ಆಡಳಿತದಲ್ಲಿ ಅಪಾಯಕಾರಿಯಾದ ಬೆಳವಣಿಗೆ. ಕೌನ್ಸಿಲ್ನ ಮುಖ್ಯಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ದೇವಜಿತ್ ಸೈಕಿಯಾ ವಾದ ಮಾಡಿದ್ರು. ಅದಾದ ನಂತರ ಒಂದು ಹಂತದ ತನಕ ಮೊಹಸಿನ್ ನಖ್ವಿ ಹಠ ಮುಂದುವರೆದಿತ್ತದು. BCCIಗೆ ನಾನು ಕ್ಷಮೆ ಕೋರ್ತೀನಿ, ಫೈನಲ್ ಮ್ಯಾಚ್ ಆದ ನಂತರ ಏನು ನಡೆಯಬಾರದಾಗಿತ್ತು ಅದು ನಡೆದು ಹೋಗಿದೆ, ಆದರೆ ನಾನು ಕ್ಷಮೆ ಯಾಚಿಸುವುದು ಕಂಡೀಷನ್ಸ್ ಅಪ್ಲೈ, ಕೆಲವು ಷರತ್ತುಗಳಿಗೆ ಒಳಪಟ್ಟಂತೆ ಕ್ಷಮೆ ಯಾಚಿಸುತ್ತೇನೆ. ACC ಅಧ್ಯಕ್ಷನಾಗಿ ಟ್ರೋಫಿ ಪ್ರದಾನ ಮಾಡುವುದು, ಪ್ರೈಸ್ ಕೊಡೋದು ನನ್ನ ಹಕ್ಕು. ಭಾರತ ಏಷ್ಯಾ ಕಪ್ ಟ್ರೋಫಿಯನ್ನು ಬಯಸಿದರೆ, ಪದಕಗಳು ಬೇಕಾದರೆ, ಮ್ಯಾನ್ ಆಫ್ ದ ಮ್ಯಾಚು, ಮ್ಯಾನ್ ಆಫ್ ದ ಸೀರೀಸ್ ಅವೆಲ್ಲ ಇದ್ವಲ್ಲ, ಅವು ಬೇಕು ಅಂದರೆ ಇಂಡಿಯನ್ ಕ್ಯಾಪ್ಟನ್ನು ACC ಕಚೇರಿಗೆ ಬಂದು ನನ್ನಿಂದಾನೇ ಟ್ರೋಫಿ ತಗೋಬೇಕು ಅಂತ ಮೊಹಸಿನ್ ನಖ್ವಿ ಹೇಳಿದ್ರಂತೆ. ನೆನ್ನೆ ರಾತ್ರಿ ಇದು, ನನ್ನಿಂದಾನೇ ಟ್ರೋಫಿ ತಗೋಬೇಕು, ಅಂದರೆ ACC ಆಫೀಸಿಗೆ ಬಂದು ನನ್ನ ಕೈಯಿಂದಾನೇ ಟ್ರೋಫಿ ತಗೋಬೇಕು. ನಾನು ಗ್ರೌಂಡ್ನಲ್ಲಿ ಟ್ರೋಫಿ ಕೊಡೋದಕ್ಕೆ ಹಾಜರಿದ್ದರೂ ಕ್ಯಾಪ್ಟನ್ ಬರಲಿಲ್ಲ. ಭಾರತದ ಕ್ಯಾಪ್ಟನ್ ಹಾಗೆ ನಡೆದುಕೊಂಡಿದ್ದರಿಂದ ನನಗೆ ತುಂಬ ಮುಜುಗರ ಆಗಿದೆ. ನೆನ್ನೆ ರಾತ್ರಿ ಮೊಹಸಿನ್ ನಖ್ವಿ ಹೇಳದಂಥ ಮಾತಿದು, ನನ್ನಿಂದಾನೇ ಬಂದು ತಗೋಬೇಕು ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಸೀನ್ ಚೇಂಜ್ ಆಯಿತು. BCCI ಸ್ಪಷ್ಟವಾಗಿ ಹೇಳ್ತು, ನಾವು ಕಂಪ್ಲೇಂಟ್ ಕೊಡ್ತೀವಿ ಇದ್ರ ಬಗ್ಗೆ ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದರು ಅವರು. ಏನು ಕೊಡ್ತಿದ್ರು ಗೊತ್ತಿಲ್ಲ, ಟ್ರೋಫಿ ಕಳ್ಳತನ ಹಿಂಗೆ ಕೊಡ್ತಿದ್ರು ಏನೋ. ಅದಾದ ನಂತರ ಇಲ್ಲ, ACC ಕಚೇರಿಗೆ ತಂದಿಟ್ಟಿರ್ತೀನಿ, ನೀವು ಅದನ್ನು ಭಾರತಕ್ಕೆ ಹಸ್ತಾಂತರ ಮಾಡಬಹುದು ಅಂತ ಮೊಹಸಿನ್ ನಖ್ವಿ ಹೇಳಿದಾರಂತೆ. ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾದ ಕ್ಯಾಪ್ಟನ್ನು ಇದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಇನ್ನು ಈ ಮೊಹಸಿನ್ ನಖ್ವಿ ಅವ್ರ ಬಗ್ಗೆ ಒಂದೂವರೆ ತಿಂಗಳ ಹಿಂದಿರಬೇಕು ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಶಾಹಿದ್ ಅಫ್ರೀದಿ ಕೊಟ್ಟಂಥ ಹೇಳಿಕೆ ಒಂದು ಈಗ ವೈರಲ್ ಆಗ್ತಾ ಇದೆ. ಮೊಹಸಿನ್ ನಖ್ವಿ ಎರಡೆರಡು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ, ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಬೇಕು ಅಂತ ಶಾಹಿದ್ ಅಫ್ರೀದಿ ಹೇಳಿದ್ದಿರು. ಎರಡಲ್ಲ, ಆ್ಯಕ್ಚುಲಿ ಮೂರು. PCB ಅಧ್ಯಕ್ಷರು, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರು, ಜೊತೆಗೆ ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳ ಸಚಿವ. ಶಾಹಿದ್ ಅಫ್ರೀದಿ ಎರಡೇ ಅಂತ ಹೇಳಿದ್ದು. PCB ಅಧ್ಯಕ್ಷರಾಗಿದ್ದಾರೆ, ಪ್ಲಸ್ ಆಂತರಿಕ ವ್ಯವಹಾರಗಳ ಸಚಿವರಾಗಿದ್ದಾರೆ. ರಾಜಕೀಯ ನಿರ್ವಹಿಸೋದೇ ಬೇರೆ, ಕ್ರಿಕೆಟ್ ನಿರ್ವಹಿಸೋದೇ ಬೇರೆ. ಕ್ರಿಕೆಟ್ ಬಗ್ಗೆ ಅವ್ರಿಗೇನು ಗೊತ್ತು, ಸಲಹೆಗಾರರನ್ನ ಇಟ್ಕೊಂಡು ಮಾಡೋ ಕೆಲಸ ಇದಲ್ಲ ಅಂತ ಶಾಹಿದ್ ಅಫ್ರೀದಿ ಹೇಳಿದ್ದು. ಈಗ ಮತ್ತೆ ವೈರಲ್ ಆಗ್ತಾ ಇದೆ ಅದು. ಅಂತೂ ಇಂತೂ ಏಷ್ಯಾ ಕಪ್ನ ಫೈನಲ್ನ ಟ್ರೋಫಿ ಭಾರತಕ್ಕೆ ಬಂತು ಅಂದರೆ ಫಿಸಿಕಲಿ ಬಂದಿಲ್ಲ, ಇನ್ನು ದುಬೈನಲ್ಲಿದೆ, ಭಾರತದ ಪಾಲಾಯಿತು ಅಂತ. ಮೊಹಸಿನ್ ನಖ್ವಿ ಅದನ್ನು ಬಹುಶಃ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕ್ರಿಕೆಟ್ ಮಂಡಳಿಯ ಕಚೇರಿಗೆ ತಂದು ಇಟ್ಟಿರ್ತಾರೆ. ಬಹುಶಃ ಏನು ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ, ತಗೊಳ್ಳಿ ಇಲ್ಲಿದೆ ನೋಡಿ ಅಂತ ಭಾರತಕ್ಕೆ ತಂದು ಕೊಡ್ತಾರೆ ಇದನ್ನು. ಅಲ್ಲಿಗೆ ಇದು ಸುಖಾಂತ್ಯ. ಮುಂದಿನ ಸುದ್ದಿಗೆ ಹೋಗೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆಯಿತು. 1925ರ ವಿಜಯದಶಮಿಯಂದು ನಾಗಪುರದಲ್ಲಿ ಶುರುವಾದಂಥ RSSಗೆ ಈಗ ಶತಮಾನೋತ್ಸವ ಅದ್ದೂರಿ ಕಾರ್ಯಕ್ರಮ ಆಯಿತು. ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಿದರು. RSSಗೆ 100 ವರ್ಷ ತುಂಬಿದ ಸಂದರ್ಭದಲ್ಲಿ 100 ರೂಪಾಯಿಯ ಕಾಯಿನ್ ನಾಣ್ಯವನ್ನು ಬಿಡುಗಡೆ ಮಾಡಿದ್ರು, ಪೋಸ್ಟಲ್ ಸ್ಟ್ಯಾಂಪ್ ಬಿಡುಗಡೆ ಮಾಡಿದ್ರು. ಇವತ್ತಿನಿಂದ 3 ದಿವಸ ವಿಶೇಷ ಕಾರ್ಯಕ್ರಮಗಳಿರ್ತವೆ. 1925ರಿಂದ 2025 100 ವರ್ಷಗಳ ಸಂಭ್ರಮ RSSಗೆ. ದೆಹಲಿ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಇವತ್ತು ಅದ್ದೂರಿ ಕಾರ್ಯಕ್ರಮ ನಡೀತಾ ಇತ್ತು. ಭಾರತ ಮಾತೆಯ ಮುದ್ರೆಯನ್ನು ಹೊಂದಿರುವ 100 ರೂಪಾಯಿಯ ನಾಣ್ಯ, ಸಿಂಹದ ಜೊತೆಗೆ ನಿಂತಿರುವ ಭಾರತ ಮಾತೆಗೆ
RSSನ ಸ್ವಯಂ ಸೇವಕರು ನಮಸ್ಕಾರ ಮಾಡ್ತಾ ಇರುವಂಥ ಮುದ್ರೆ ಇದೆ ಇದರಲ್ಲಿ. ಫಾರ್ ದ ಫಸ್ಟ್ ಟೈಮ್ ಭಾರತದ ನಾಣ್ಯದಲ್ಲಿ ಭಾರತ ಮಾತೆಯ ಚಿತ್ರ ಬಂದಂಗಾಯಿತು. ಇದು ಮೊದಲನೇ ಸಲ. ಇಲ್ಲಿ ತನಕ ಯಾವ ಕಾಯಿನ್ನಲ್ಲೂ ಭಾರತ ಮಾತೆ ಇರಲಿಲ್ಲ. ಜೊತೆಗೆ ಅಂಚೆ ಚೀಟಿ, ಪೋಸ್ಟಲ್ ಸ್ಟ್ಯಾಂಪ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ದೇಶಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸ್ಮರಿಸಿದರು. ಕೇಳಿಸ್ಕೊಳ್ಳಿ. विजयादशमी भारतीय संस्कृति के इस विचार और विश्वास का कालजयी उद्घोष है. ऐसे महान पर्व पर 100 वर्ष पूर्व राष्ट्रीय स्वयंसेवक संघ की स्थापना ये कोई संयोग नहीं था. ये हजारों वर्षों से चली आ रही उस परंपरा का पुनरुत्थान था, जिसमें राष्ट्र चेतना समय समय पर उस युग की चुनौतियों का सामना करने के लिए नए नए अवतारों में प्रकट होती है. इस युग में संघ उसी अनादि राष्ट्र चेतना का पुण्य अवतार है. संघ की 100 वर्ष की इस गौरवमयी यात्रा की स्मृति में आज भारत सरकार ने विशेष डाक टिकट और स्मृति सिक्के जारी किए हैं. 100 रुपये के सिक्के पर एक और राष्ट्रीय चिन्ह है और दूसरी ओर सिंह के साथ वरद मुद्रा में भारत माता की भव्य छवि और समर्पण भाव से उसे नमन करते स्वयंसेवक दिखाई देते हैं. चाहे संघ पर प्रतिबंध लगे, चाहे षड्यंत्र हुए, झूठे मुकदमे हुए, संघ के स्वयंसेवकों ने कभी कटुता को स्थान नहीं दिया, क्योंकि वो जानते हैं हम समाज से अलग नहीं है. समाज हम सबसे ही तो बना है. जो अच्छा है. ವಾಟ್ ಅ ಜರ್ನಿ ಇಟ್ ವಾಸ್. ಇಂಟ್ರಡಕ್ಷನಲ್ಲಿ ಹೇಳ್ತಾ ಇದ್ದೆ ನಾನು. ಸಂಘವನ್ನು ಇಷ್ಟಪಡುವುದಿಲ್ಲ ಅನ್ನುವವರು, ಇಷ್ಟಪಡ್ತೀವಿ ಅನ್ನುವಂಥವರು, ಸಂಘದ ಬಗ್ಗೆ ಏನು ಒಪಿನಿಯನ್ ಇಲ್ಲ ಅಂತಿರೋರು 3 ಗುಂಪುಗಳಿರಬಹುದು. ಆದರೆ ಸಂಘವನ್ನು ನಿರ್ಲಕ್ಷಿಸ್ತೀವಿ ಅನ್ನುವಂಥವ್ರು ಯಾರೂ ಇಲ್ಲ. 1925ರಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಜನ ಸೇರ್ಕೊಂಡು ಈ ದೇಶದಲ್ಲಿ ದೇಶದ ವೈಭವವನ್ನು ಮತ್ತೆ ಉತ್ತುಂಗಕ್ಕೇರಿಸುವುದಕ್ಕೆ, ಹಿಂದೂಗಳ ಹಿತರಕ್ಷಣೆಗೆ ಒಂದು ಸಂಘಟನೆ ಬೇಕು ಅಂತ ನಿರ್ಧರಿಸಿದಾಗ ಅದರಲ್ಲಿ ತ್ಯಾಗ ಇರಬೇಕು ಅಂತ ಅಷ್ಟೇ ಇತ್ತು ಬಹುಶಃ ತಲೆಯಲ್ಲಿ ಅವ್ರಿಗೆ. ತುಂಬ ತ್ಯಾಗಮಯಗಳಾದಂಥವ್ರು ಬೇಕು ಈ ಗುರಿಯನ್ನು ಈಡೇರಿಸುವುದಕ್ಕೆ ಅಂತ. ಬಟ್ ಈ ಗುರಿ ಎಷ್ಟು ಕಾಲ ತೆಗೆದುಕೊಳ್ಳುತ್ತೆ, ಎಷ್ಟು ತಲೆಮಾರುಗಳು ಇದಕ್ಕೋಸ್ಕರ ದುಡಿಬೇಕಾಗತ್ತೆ, ಅದು ಯಾವುದೂ ಕಲ್ಪನೆ ಇರಲಿಲ್ಲ. ಸುಮ್ಮನೆ ದುಡಿತಾ ಹೋದ್ರವ್ರಷ್ಟೇ. 1925ರ ವಿಜಯದಶಮಿ ದಿವಸ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರ ಮೂಲಕ ನಾಗಪುರದಲ್ಲಿ ಸಂಘ ಸ್ಥಾಪನೆ. 1925 ಸೆಪ್ಟೆಂಬರ್ 27 ಕೇಶವ್ ಬಲಿರಾಮ್ ಹೆಡ್ಗೇವಾರ್. ಅವತ್ತು ವಿಜಯದಶಮಿ ಸೆಪ್ಟೆಂಬರ್ 27ಕ್ಕೆ ಬಂದಿತ್ತು. ಹಾಗೆ ಶುರುವಾಯಿತು. 1926 ಏಪ್ರಿಲ್ 17ನೇ ತಾರೀಕು ಈ ಸಂಘಟನೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನಾಮಕರಣ ಆಗಿತ್ತು. 1936ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದಂಥ RSSನ ಒಂದು ಕ್ಯಾಂಪಿಗೆ ಗಾಂಧೀಜಿ ಭೇಟಿ ಕೊಡ್ತಾರೆ. 1940 ಜುಲೈ 3ನೇ ತಾರೀಕು
ಎರಡನೆಯ ಸರಸಂಘ ಚಾಲಕರಾಗಿ RSSನ ಎರಡನೇ ಸರಸಂಘ ಚಾಲಕರಾಗಿ ಗೋಳ್ವಾಲ್ಕರ್ ಅವರು ನೇಮಕ ಆಗ್ತಾರೆ. 1947 ಸೆಪ್ಟೆಂಬರ್ 15 ದೆಹಲಿಯಲ್ಲಿ RSSನ 500 ಸ್ವಯಂ ಸೇವಕರನ್ನು ಉದ್ದೇಶಿಸಿ ಗಾಂಧೀಜಿ ಮಾತಾಡ್ತಾರೆ. ಶಾಖೆಗೆ ಹೋಗಿರ್ತಾರೆ ಅವರೊಂದು, ಅಲ್ಲಿ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತಾಡ್ತಾರೆ. 1948 ಜನವರಿ 30 ಗಾಂಧೀಜಿ ಹತ್ಯೆಯ ನಂತರ RSS ಮೇಲೆ ನಿಷೇಧ ಹೇರಲಾಯಿತು. ಆವಾಗಿನ ಕೇಂದ್ರ ಸರ್ಕಾರ RSSನ ನಿಷೇಧ ಮಾಡುತ್ತೆ. 1952ರಲ್ಲಿ ಗೋರಕ್ಷಾ ಅಭಿಯಾನವನ್ನು ಕೈಗೆತ್ತಿಕೊಳ್ಳುತ್ತೆ RSS. 1952. 1963 ಗಣರಾಜ್ಯೋತ್ಸವ ಪರೇಡ್ನಲ್ಲಿ RSS ಸ್ವಯಂ ಸೇವಕರು ಪಥ ಸಂಚಲನ ಮಾಡ್ತಾರೆ. 1962ರ ಚೀನಾ ಯುದ್ಧದಲ್ಲಿ ಭಾರತೀಯ ಸೇನೆಯ ಪರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ದುಡಿದದ್ದಕ್ಕಾಗಿ RSSಗೆ ಆ ಗೌರವವನ್ನು ನೆಹರು ಕೊಡ್ತಾರೆ. ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಸ್ವಯಂ ಸೇವಕರು ಪಥ ಸಂಚಲನ ಮಾಡುವುದಕ್ಕೆ ಅವಕಾಶವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಕೊಟ್ಟರು. ಸೋತ ಯುದ್ಧ, ಆದರೆ RSS ಸ್ವಯಂ ಸೇವಕರ ಕೊಡುಗೆ ಭಾರತೀಯ ಸೇನೆಗೆ ಸಹಾಯಕವಾಗಿತ್ತು ಅನ್ನೋ ಕಾರಣಕ್ಕೆ 1964ರಲ್ಲಿ RSSನ ಅಂಗಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಗುತ್ತೆ. VHP ಅಂತ ಕರೀತಾರೆ. 1973 ಜೂನ್ 5ನೇ ತಾರೀಕು 3ನೇ ಸರಸಂಘ ಚಾಲಕರಾಗಿ ಮಧುಕರ್ ದತ್ತಾತ್ರೇಯ ನೇಮಕಗೊಳ್ತಾರೆ. 1975 ಜುಲೈ 4ನೇ ತಾರೀಕು 2ನೇ ಸಲ RSS ನಿಷೇಧ ಆಗುತ್ತೆ. ಮೊದಲನೇ ಸಲ ಗಾಂಧೀಜಿ ಹತ್ಯೆಯ ಕಾರಣಕ್ಕೆ, 2ನೇ ಸಲ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದಾಗ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಇತ್ತು. RSS ಅದರ ವಿರುದ್ಧ ಹೋರಾಡ್ತಾ ಇತ್ತು. ಸಂವಿಧಾನದ ಹತ್ಯೆಯಾಗಿದೆ ಅಂತ RSS ಹೋರಾಡ್ತಾ ಇತ್ತು. ಮತ್ತೊಮ್ಮೆ ನಿಷೇಧ ಆಯಿತು. 1980ರಲ್ಲಿ ಒಂದು ದೊಡ್ಡ ಔಟ್ರೀಚ್ ಕಾರ್ಯಕ್ರಮವನ್ನು RSS ಶುರು ಮಾಡುತ್ತೆ. 1 ಕೋಟಿ ಕುಟುಂಬಗಳನ್ನು ಸಂಪರ್ಕಿಸುವ ಅಭಿಯಾನ. 1992 ಡಿಸೆಂಬರ್ 10 1992 ಡಿಸೆಂಬರ್ 10 ಬಾಬ್ರಿ ಮಸೀದಿ ಧ್ವಂಸದ ನಂತರ 3ನೇ ಸಲ RSSನ ಮೇಲೆ ನಿಷೇಧ. 1994 ಮಾರ್ಚ್ 11ನೇ ತಾರೀಕು 4ನೆಯ ಸರಸಂಘ ಚಾಲಕರಾಗಿ ರಾಜೇಂದ್ರ ಸಿಂಗ್ ನೇಮಕಗೊಳ್ತಾರೆ. 2000ನೇ ಇಸ್ವಿ ಮಾರ್ಚ್ 21ನೇ ತಾರೀಕು ಸುದರ್ಶನ್ ಅವರು 5ನೇ ಸರಸಂಘ ಚಾಲಕರಾಗ್ತಾರೆ. 2009ರಲ್ಲಿ 6ನೇ ಸರಸಂಘ ಚಾಲಕರಾಗಿ ಮೋಹನ್ ಭಾಗವತರು ಆಯ್ಕೆಯಾಗ್ತಾರೆ. 2025 ಅಕ್ಟೋಬರ್ 1ನೇ ತಾರೀಕು ಇವತ್ತಿಗೆ RSS ಸ್ಥಾಪನೆಯಾಗಿ 100 ವರ್ಷ. RSSು ಇವತ್ತು ರೀಚ್ ಆಗದೇ ಇರುವಂಥ ಕ್ಷೇತ್ರಗಳಿಲ್ಲ ಅನ್ನುವ ಮಾತಿದೆ. ಒಂದು ಅದರ ಅಫ್ಕೋರ್ಸ್ ಆನ್ ರೆಕಾರ್ಡ್ ನೋಡಿದ್ರೆ ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ ಅಂತಾರವರು. ಪೊಲಿಟಿಕಲ್ ಫ್ರಂಟ್ ಆಗಿ BJP ಇದೆ. ಹಿಂದುತ್ವದ ಕೆಲಸಕ್ಕೆ ವಿಶ್ವ ಹಿಂದೂ ಪರಿಷತ್ತು, ಭಜರಂಗ ದಳಗಳಿದ್ದಾವೆ. ವಿದ್ಯಾರ್ಥಿಗಳನ್ನು ರೀಚ್ ಆಗೋದಕ್ಕೆ ABVP ಇದೆ. ದೇಶದ ಆರ್ಥಿಕತೆಯ ಬಗ್ಗೆ ಚಿಂತನೆ ಮಾಡಿ ಒಂದು ಗುರಿಯನ್ನು, ದಿಕ್ಕನ್ನು ತೋರಿಸುವಂಥ ಸ್ವದೇಶಿ ಜಾಗರಣ ಮಂಚಿದೆ. ತುಂಬ ಹಿಂದುಳಿದವರು, ಎಲ್ಲೋ ಕಾಡಿನಲ್ಲಿ ಕಳೆದು ಹೋಗಿರುವಂಥ ಬುಡಕಟ್ಟು ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡೋದಕ್ಕೆ, ಬುಡಕಟ್ಟು ಜನರ ಮಧ್ಯದಲ್ಲಿ ಕೆಲಸ ಮಾಡೋದಕ್ಕೆ ವನವಾಸಿ ಕಲ್ಯಾಣಾಶ್ರಮ ಇದೆ, ರಾಷ್ಟ್ರೀಯ ಶಿಖ್ ಸಂಘ ಇದೆ, ಹಿಂದೂ ಯುವ ವಾಹಿನಿ ಇದೆ. ರೈತರ ಜೊತೆ ಕೆಲಸ ಮಾಡೋದಕ್ಕೆ ಭಾರತೀಯ ಕಿಸಾನ್ ಸಂಘ ಇದೆ. ಕಾರ್ಮಿಕರ ಜೊತೆಗೆ, ಕಾರ್ಮಿಕರ ಸಂಘಟನೆಯನ್ನು ನೋಡಿಕೊಳ್ಳೋದಕ್ಕೆ ಭಾರತೀಯ ಮಜ್ದೂರ್ ಸಂಘ ಇದೆ. ಹೀಗೆ ಅಂದರೆ ಇತ್ತೀಚೆಗೆ ಭಾರತೀಯ ಮುಸ್ಲಿಂ ಮಂಚ್ ಕೂಡ ಇದೆ, ಮುಸ್ಲಿಮರ ಔಟ್ರೀಚ್ಗಾಗಿ. ಇತ್ತೀಚೆಗೊಂದು ಸಂದರ್ಶನದಲ್ಲಿ ಕೇಳ್ತಾ ಇದ್ದೆ, ವಾಟ್ ಈಸ್ RSS ಅಂದರೆ ಇಟ್ ಈಸ್ ಅ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆರ್ಗನೈಸೇಷನ್ ಅಂತ. ಒಬ್ಬ ವ್ಯಕ್ತಿಯಲ್ಲಿನ ಉತ್ತಮ ಅಂಶಗಳನ್ನು ಹೊರಗೆ ತಂದು ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುವಂತೆ ನೋಡಿಕೊಳ್ಳುವುದಕ್ಕೆ ಕೆಲಸ ಮಾಡುವಂಥ ಸಂಘಟನೆ. ಅದರ ಟಿಸಿಲುಗಳು ಒಡೆದು ಅದು ಬೇರೆ ಬೇರೆ ಕಡೆಗಳಲ್ಲಿ ಹರಡಿದೆ ಅಂತ. ಇವತ್ತು ಪ್ರಧಾನಮಂತ್ರಿಗಳು ನಿಷೇಧದ ವಿಷಯಗಳನ್ನು ಮಾತಾಡ್ತಾ ಇದ್ರು. 3 ಸಲ ನಿಷೇಧ ಆದರೂ ಕೂಡ ಮತ್ತೆ ಎದ್ದು ನಿಂತು RSS ಮನೆಗಳನ್ನು ತಲುಪಿದೆ ಅಂತ. ನನಗದೇ ಒಂದೊಂದು ಸಲ ಅನ್ಸೋದು, 1925ರಲ್ಲಿ ಇಂಥದ್ದೊಂದು ಆಲೋಚನೆಯೊಂದಿಗೆ ಶುರುವಾಯ್ತಲ್ಲ, ಆವಾಗ ಬೆಂಬಲಿಸುವವರು ಯಾರಿದ್ರು? RSS ಯಾರಿಗೆ ಗೊತ್ತಿತ್ತು? ಅಂಥ RSSಸು ಈ ನಾರ್ತ್ ಈಸ್ಟ್ನಲ್ಲಿ ಇವರು ಮಾಡಿದ ಕೆಲಸ ಇತ್ತಲ್ಲ. ಕೆಲವರು ಅಂತಾರೆ
ಆ್ಯಕ್ಚುಲಿ ಕಾಂಗ್ರೆಸ್ಸಿನ ಕೆಲವು ನಾಯಕರುಗಳು ಹೇಳೋದು ಈಶಾನ್ಯ ಭಾರತ ಜೊತೆ ಉಳಿದುಕೊಂಡಿದ್ದಕ್ಕೆ ಆರ್ ಎಸ್ ಎಸ್ನ ಕೊಡುಗೆ ತುಂಬ ದೊಡ್ಡದು ಅಂತ. ಅಂಥದ್ದೊಂದು ಕಾರ್ಯಕ್ರಮವನ್ನು, ಅಂಥದ್ದೊಂದು ಏನು ಕುಟುಂಬ ಸಂಪರ್ಕವನ್ನು ಆರ್ ಎಸ್ ಎಸ್ ನಾರ್ತ್ ಈಸ್ಟ್ನಲ್ಲಿ ಸಾಧಿಸ್ತು. ಆ ಕಾರ್ಯಕರ್ತರುಗಳಾಗಿ, ಫುಲ್ ಟೈಮರ್ಗಳಾಗಿ, ಪ್ರಚಾರಕರಾಗಿ ಆಯ್ಕೆಯಾಗಿರ್ತಾರೆ. ಅವರು ಊರೂರಿಗೆ ಹೋಗಬೇಕು. ಪಟ್ಟಣಗಳಿಗೆ ಹೋದರೆ ಇರೋದಕ್ಕೆ ಹೋಟೆಲ್ ಇರ್ತವೆ, ಹೋಟೆಲ್ನಲ್ಲಿ ಇರೋಂಗಿಲ್ಲ. ಯಾವುದಾದ್ರೂ ಒಂದು ಕುಟುಂಬದ ಜೊತೆಗಿರಬೇಕು, ಅವ್ರ ಮನೇಲಿರಬೇಕು, ಅವ್ರ ಜೊತೆ ಊಟ ಮಾಡಬೇಕು, ಸಂಪರ್ಕ ಸಾಧಿಸಬೇಕು. ಹಾಗೆ ಹೋದಾಗ ಜಾತಿ ನೋಡೋಂಗಿಲ್ಲ. ತಮ್ಮ ಮನೆಗೆ ಆರ್ ಎಸ್ ಎಸ್ ಪ್ರಚಾರಕರೊಬ್ಬರು ಬಂದಿದ್ದಾರೆ ಅಂತಂದರೆ ಅವರಿಗೆ ಆತಿಥ್ಯ ಕೊಡುವ ಕುಟುಂಬ ಆರ್ ಎಸ್ ಎಸ್ ಪ್ರಚಾರಕರ ಜಾತಿ ನೋಡೋಂಗಿಲ್ಲ. ಈ ರೀತಿಯಾಗಿ ಸಂಘಟನೆ ಬೆಳೆದು ಇವತ್ತು ಪ್ರಪಂಚದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಅಂತಾಗಿದೆ. ಆರ್ ಎಸ್ ಎಸ್ ಪ್ರಪಂಚದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ. 100 ವರ್ಷ ತುಂಬ್ತಾ ಇದೆ. ಸುಮಾರು ಸ್ವಯಂ ಸೇವಕರು ಎಷ್ಟು ಶಾಖೆಗಳು ನಡೀತವೆ? 83,000 ಶಾಖೆಗಳು ನಡೀತವೆ. 60 ಲಕ್ಷ ಸ್ವಯಂ ಸೇವಕರು ಆರ್ ಎಸ್ ಎಸ್ಸಿಗೆ ಇದ್ದಾರೆ ಅಂತ. ಅದಕ್ಕೇನು ಅಡ್ಮಿಷನ್ ಫಾರ್ಮು ಅಂಥದ್ದು ಏನಿಲ್ಲ. ಅದಕ್ಕೆ ನೀವು ಕರೆಕ್ಟಾಗಿ ಹೇಳಿ ಯಾರ್ಯಾರು ನಿಮ್ಮ ಮೆಂಬರ್ಸು ಅಂದರೆ ಹೇಳೋದಕ್ಕಾಗೋದಿಲ್ಲ. ಅಡ್ಮಿಷನ್ ಫಾರ್ಮ್ ಇಲ್ಲ, ಯಾರೋ ಬರ್ತಿರ್ತಾರೆ, ಯಾರೋ ಹೋಗ್ತಿರ್ತಾರೆ. ಆ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇಟ್ಸ್ ಅ ಮಾಡೆಲ್ ಆ್ಯಕ್ಚುಲಿ. ಮಾಡೆಲ್ ಅಂದರೆ ಒಂದು ಸಂಘಟನೆನ ಹೆಂಗೆ ಬಳಸಬಹುದು ಅನ್ನುವುದಕ್ಕೆ ಇದು ಒಂದು ಉದಾಹರಣೆಯಾಗಿ. ನೆನ್ನೆ ಶಾಸಕರೊಬ್ಬರು ಬಂದಿದ್ರು. ಅವ್ರ ಜೊತೆ ಚರ್ಚೆ ಮಾಡ್ತಾ ಒಂದು ವಿಷಯ ಬಂತು. ನೀವು ತುಂಬ ಡೆಡಿಕೇಷನ್ನು, ತ್ಯಾಗ, ನಾವು ಒಂದೇನೋ ಒಂದು ಸಿದ್ಧಾಂತಕ್ಕಾಗಿ ನಮ್ಮನ್ನು ನಾವು ಮುಡಿಪಿಟ್ಟುಕೊಳ್ಳೋದು, ಅದನ್ನು 2 ಕಡೆಗಳಲ್ಲಿ ನೋಡ್ತೀವಿ. ಒಂದು ಈ ಕಮ್ಯುನಿಸ್ಟ್ ಸಂಘಟನೆಗಳಲ್ಲಿ ತುಂಬ ಇದೆ. ಅದು ಕಮ್ಯುನಿಸ್ಟ್ ಪಕ್ಷದಲ್ಲಿ, ಕಮ್ಯುನಿಸ್ಟ್ ಸಂಘಟನೆಗಳಲ್ಲಿ ಅಂಥದ್ದೊಂದು ಡೆಡಿಕೇಷನನ್ನು ನೋಡ್ತೀವಿ. ಆರ್ ಎಸ್ ಎಸ್ನಲ್ಲಿ 100 ವರ್ಷ ಆರ್ ಎಸ್ ಎಸ್ಗೆ ತುಂಬಿದ್ದನ್ನು ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಅದರ ಬಗ್ಗೆ? ವಿಭಜನೆ ಮಾಡಿದ್ಬಿಟ್ಟು ಇನ್ನೇನು ಮಾಡಿದ್ದಾರೆ ಇವರು ಅಂತ ಕಾಂಗ್ರೆಸ್ಸಿನ ಪ್ರಶ್ನೆ. ಟ್ವೀಟು, ಆರ್ ಎಸ್ ಎಸ್ನ ಒಂದು ಒಳ್ಳೆ ಕೆಲಸ ಹೇಳಿ ಅಂತ. ಆರ್ ಎಸ್ ಎಸ್ ಸಂಘಟನೆ ದೇಶ ವಿಭಜಿಸುವ ಸಂಘಟನೆ. ಕ್ವಿಟ್ ಇಂಡಿಯಾ ಚಳವಳಿಯನ್ನೇ ಹತ್ತಿಕ್ಕೋದಕ್ಕೆ ಸಹಾಯ ಮಾಡಿದವರು. ಆರ್ ಎಸ್ ಎಸ್ ದ್ರೋಹದ ಘೋಷಣೆ ಎಲ್ಲರ ಬಾಯಲ್ಲೂ ಇತ್ತು. ದೇಶಭಕ್ತರು ಹೋರಾಡಿದ್ರು, ದೇಶದ್ರೋಹಿಗಳ ಸಂಘ ಸೇರಿದ್ರು. ಆರ್ ಎಸ್ ಎಸ್ ಮಹಾತ್ಮ ಗಾಂಧಿಯವರ ರಕ್ತದ ಕಲೆಗಳಿಂದ ಕೂಡಿದೆ. 100 ವರ್ಷಗಳಲ್ಲಿ ಪ್ರಯೋಜನಕಾರಿ ಒಂದು ಕೆಲಸವನ್ನು ಮಾಡಿಲ್ಲ. ಕೋಮು ಕಾರ್ಯಕರ್ತರು ಸರ್ಕಾರ ನಡೆಸ್ತಾ ಇರೋದು ದುರದೃಷ್ಟಕರ. ಅಂದು ಮನುಸ್ಮೃತಿ ಪ್ರತಿಪಾದಿಸಿದವರು ಪ್ರಧಾನಿ ಮತ್ತು CMಗಳಾಗಿದ್ದಾರೆ. ಇಂಥ ನಾಯಕರಿಂದ ಸಾಮಾಜಿಕ ಆರ್ಥಿಕ ನ್ಯಾಯ ನಿರೀಕ್ಷಿಸಬಹುದಾ? ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಆರ್ ಎಸ್ ಎಸ್ಗೆ ಕಾರ್ಯಸೂಚಿ ಇದೆ. ಹಿಂದೂ ಮುಸ್ಲಿಂ ಉದ್ವಿಗ್ನತೆ ಹೆಚ್ಚಿಸುವ ಮೂಲಕ ಅಧಿಕಾರಕ್ಕೆ ಬರುವುದೇ ಅವರ ಕಾರ್ಯಸೂಚಿ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ನೋಡಿ, ಆರ್ ಎಸ್ ಎಸ್ನಿಂದ ಬಂದಂಥವರು ಪ್ರಧಾನಮಂತ್ರಿಗಳಾಗಿದ್ದಾರೆ. 2 ಪ್ರಧಾನಮಂತ್ರಿಗಳು, ಒಂದು ನರೇಂದ್ರ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಉಪಪ್ರಧಾನಿಗಳಾದರು. ಇವತ್ತು ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ BJPಯಿಂದ ಬಂದಿರುವವರ ಪೈಕಿ ಬಹುತೇಕರದು ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡು. ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ನ ಇತರ ಸಂಘಟನೆಗಳ ಹಿನ್ನೆಲೆಯಿಂದ ಬಂದಂಥವ್ರು ಮುಖ್ಯಮಂತ್ರಿಗಳು ಯಾರ್ಯಾರಾದರೂ ನಾವು ನೋಡಿದ್ದೀವಿ. ಒಂದು ರೀತಿ ನಾಯಕರುಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಯ ರೀತಿಯಲ್ಲಿ ಆರ್ ಎಸ್ ಎಸ್ಸು ಕೆಲಸ ಮಾಡಿದೆ. ಇತ್ತೀಚೆಗೆ ಅಂದರೆ ಈ ಕಾಂಗ್ರೆಸ್ನ ಟ್ವೀಟ್ ನೋಡ್ತಾ ನೆನಪಾಗಿದ್ದು, ಆರ್ ಎಸ್ ಎಸ್ನ ಹಾಲಿ ಸರಸಂಘ ಚಾಲಕರು ಮುಸ್ಲಿಂ ಸಮುದಾಯವನ್ನು ರೀಚ್ ಮಾಡೋದಕ್ಕೆ ಅತ್ಯಾಸಕ್ತಿ ತೋರಿಸ್ತಾ ಇರೋದನ್ನು ಆರ್ ಎಸ್ ಎಸ್ ಕಾರ್ಯಕರ್ತರು ಹೆಂಗೆ ನೋಡ್ತಾರೋ ಗೊತ್ತಿಲ್ಲ. ಎಲ್ಲ ಮಸೀದಿಯ ಕೆಳಗೆ ಲಿಂಗಗಳನ್ನು ಹುಡುಕಬಾರ್ದು, ಶಿವಲಿಂಗಗಳನ್ನು ಹುಡುಕಬಾರ್ದು ಅಂದರು. ಮುಸ್ಲಿಂ ಔಟ್ರೀಚ್ಗೆ ದೊಡ್ಡ ಮಟ್ಟದಲ್ಲಿ ಸ್ವತಃ ಅವರಾಗಲೇ ಹೋಗ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. 100ನೇ ವರ್ಷದಲ್ಲಿ ಆರ್ ಎಸ್ ಎಸ್ ಕಂಡುಕೊಂಡಿರುವ ಹೊಸ ಮಾರ್ಗವೂ ಇರಬಹುದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.